ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದು ಎಲ್ಲರೂ ರೆಡಿಯಾಗಿದ್ದೀವಿ. ಪ್ಲಸ್ ಬೆಳಗ್ಗೆನೇ ಅಡುಗೆನೂ ರೆಡಿ ಆಗಿಬಿಟ್ಟಿದೆ. ಏನು ಅಡುಗೆ ಅಂದರೆ ಬಿರಿಯಾನಿ. ಏನಕ್ಕೆ ಅಂತ ಹೇಳು ಫಸ್ಟು, ಆಮೇಲೆ ನಮ್ಮ ಚಿಕ್ಕಮ್ಮ ಹೇಳ್ತಾರೆ ಎಂತಿಕೆ ಅಂತ. ಮತ್ತು ಇದು ಚಿಕನ್ ಫ್ರೈ, ಇದು ಅದು ಸಾಂಬಾರ್. ಇದು ಮೊಟ್ಟೆ. ಎಂತಿಕೆ ಇವತ್ತು ನಿಮ್ಮ ಮಕ್ಕಳಿಗೆ ನೋಡಕ್ಕೆ ಹೋಗ್ತಾ ಇದ್ದೀನಿ. ಅವಳು ಹೇಳಿದ್ದಾಳೆ ಇದೆಲ್ಲ ಮಾಡ್ಕೊಂಬಮ್ಮ ಅಂತ ಹೇಳ್ಬಿಟ್ಟು. ಅವಳಿಗೆ ಬಿರಿಯಾನಿ ಈ ಫ್ರೈ ಎಲ್ಲ ತುಂಬ ಇಷ್ಟ. ಸೊ ಹೊರಗಡೆ ಹೋಗಿ ಏನು ಕೊಡ್ಸೋದು ಅಂತ ಹೇಳ್ಬಿಟ್ಟು ನಾವೇ ಮನೆ ಮಾಡ್ಕೊಂಡಿದ್ದೀನಿ. ನಾನು ಆಮೇಲೆ ಹೇಳೋಣ ಅಂದ್ಕೊಂಡೆ, ನಮ್ಮ ಚಿಕ್ಕಮ್ಮನೆ ರಿವೀಲ್ ಮಾಡಿಬಿಟ್ರು. ಆ್ಯಕ್ಚುಲಿ ಇವತ್ತು ನನ್ನ ತಂಗಿದಿರೋ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ಅವರು ಆಚೆ ಕಡೆ ತಿನ್ನೋದೇನು ಬೇಡ, ನಮಗೆ ಮನೆಯಿಂದನೇ ಮಾಡ್ಕೊಬನ್ನಿ ಅಂತ ಅಂದರು. ಸೊ ನಮ್ಮ ದೊಡ್ಡಮ್ಮ ಅದಕ್ಕೆ ಬೆಳಗ್ಗೆನೇ ಇದ್ದು ಎಲ್ಲ ಪ್ರಿಪೇರ್ ಮಾಡಿದ್ದಾರೆ. ನಾನು ನಮ್ಮ ಚಿಕ್ಕಮ್ಮ ರೆಡಿಯಾಗಿದ್ದೀವಿ. ನಮ್ಮ ಚಿಕ್ಕಮ್ಮ ಆಲ್ರೆಡಿ ಎಲ್ಲ ಬಾಕ್ಸ್ಗೆ ಹಾಕ್ತಿದ್ದಾರೆ. ನಮ್ಮ ತಮ್ಮ ಕಾರ್ ಇವಾಗ ಕ್ಲೀನ್ ಮಾಡ್ತಿದ್ದಾನೆ. ನೆನ್ನೆ ಎಲ್ಲ ಅವನಿಗೆ ಟೈಮ್ ಇರಲಿಲ್ಲ, ಇವಾಗ ಕ್ಲೀನ್ ಮಾಡ್ತಿದ್ದಾನೆ. ನಮ್ಮ ದೊಡ್ಡಮ್ಮ ಸ್ನಾನಕ್ಕೆ ಹೋಗಿರಲಿಲ್ಲ. ಅದೇ ಹೇಳು ಫಸ್ಟು, ನೀನೆಲ್ಲ ರಜಾ ಹಾಕಿದ್ದಾನೆ, ಕಾಲೇಜ್ ರಜಾ ಹಾಕಿದ್ರು ಮಳಗಕ್ಕೆ ಟೈಮ್ ಇರೋದಲ್ಲಿ, ಈಗ ಹೋಗೋ ಟೈಮಲ್ಲಿ ಮಾಡ್ತಾನೆ ಅವ್ನು ಯಾವಾಗಲೂ. ದೊಡ್ಡಮ್ಮ ಇನ್ನೂ ರೆಡಿ ಆಗಿಲ್ಲ, ಅವ್ರಿನ್ನೂ ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ನಮ್ಮ ತಮ್ಮ ನೋಡಿ ಇಲ್ಲಿ ಇವಾಗ ಕುತ್ಕೊಂಡು ಕಾರ್ ಕ್ಲೀನ್ ಮಾಡ್ತಾವನೆ. ಯಾವಾಗಲೂ ಇದೇನೆ ಅವನ ಕೆಲಸ. ಹೋಗೋ ಟೈಮಲ್ಲೇ ಯಾವಾಗಲೂ ಮಾಡೋದವನು. ಫೈನಲಿ ಇವಾಗ ಹೊರಟಿದ್ದೀವೆಲ್ಲ ನೋಡಿ. ಎಲ್ಲರೂ ರೆಡಿ ಆಗೋಕ್ಕೆ 2 ಅವರ್ ತೊಗೊಂಡ್ರು. ನನ್ನ 2 ಅವರ್ ಮುಂಚೆನೇ ರೆಡಿ ಮಾಡಿ ಕೂರಿಸ್ಬಿಟ್ಟಿದ್ರು. ಇವಾಗ ರೆಡಿಯಾಗಿ ಹೊರಟು ಎಲ್ಲ. ನಮ್ಮ ದೊಡ್ಡಪ್ಪ ಇನ್ನೂ ಬಂದಿಲ್ಲ. ಆದರೆ ಅವ್ರಿಬ್ಬರದೇ ಪ್ರಾಬ್ಲಮ್. ನಮ್ಮ ದೊಡ್ಡಪ್ಪ ಇನ್ನೂ ಬಂದಿಲ್ಲ. ನಮ್ಮ ತಮ್ಮ ಆಲ್ರೆಡಿ ಕಾರ್ ತೆಗಿತಿದ್ದಾನೆ. ನಮ್ಮ ದೊಡ್ಡಪ್ಪ ಇನ್ನೂ ಬಂದೇ ಇಲ್ಲ ನೋಡಿ. ನಾವು ಆಲ್ರೆಡಿ ಬಂದು ಕಾರಲ್ಲಿ ಕೂತಿದ್ದೀವಿ. ನಮ್ಮ ದೊಡ್ಡಪ್ಪ ಇನ್ನೂ ಬಂದಿಲ್ಲ. ಫೋನ್ ಮಾಡ್ರಿ ನೋಡಿ, ಇಷ್ಟೇ, ಇನ್ನೂ ಬಂದಿಲ್ಲ. ಚಾರ್ಜರ್ ಹಾಕಿ ನೋಡ್ರಿ. ಸೊ ಫೈನಲಿ ಬ್ಯಾಂಗ್ಳೂರ್ ಟ್ರಾಫಿಕ್ ಮುಗಿಸ್ಕೊಂಡು ಇವಾಗ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಪಾಪ ಆಲ್ರೆಡಿ ಸ್ಕೂಲಿಂದ ಕಾಲ್ ಮಾಡಿದ್ರು ಅವರು, ಇನ್ನೂ ಬರ್ತಾ ಇದ್ದೀರಾ ಇಲ್ವಾ ಅಂದ್ಕೊಂಡು. ಫೈನಲಿ ಹಾಸ್ಟೆಲ್ ಹತ್ರ ಬಂದ್ವಿ ನೋಡಿ. ಏನು ಎಕ್ಸೈಟ್ಮೆಂಟ್ ಇಲ್ಲ, ಯಾರು ನೀವು ಅಂತ ಕೇಳ್ತವ್ರೆ ನೋಡಿ. ಎಲ್ಲಿ ನಿಮ್ಮ ಮಗಳು? ಆ್ಯಕ್ಚುಲಿ ಅವ್ರ ಹಾಸ್ಟೆಲ್ಲೇ ನೋಡಿರಲಿಲ್ಲ, ಆಮೇಲೆ ತೋರಿಸುವ. ಏನು ವಿಸ್ಮಯ, ಏನು ಇರಿಲ್ಲ ಹೇಳ್ಬೇಕು ಇವಾಗ ನೀನು. ನಾನು ಎಲ್ಲರಿಗೂ ಹೇಳಿದ್ದೇನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ. ಹಳೆ ಸ್ಕೂಲಲ್ಲೂ ಅಷ್ಟೇ ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿದ್ರು. ಇವಾಗ ಹೊಸ ಸ್ಕೂಲಲ್ಲೂ ಎಲ್ಲರಿಗೂ ಹೇಳಿದಾರಂತೆ. ಎಲ್ಲೋ ಪಿಕಾಕ್ ಹೋಗ್ತೈತಾದ್ರಿ, ಎಲ್ಲಿ ಅಂತ ನೋಡಿ ಏನಂತಾಳೆ. ಹೌದಾ ವಿಸ್ಮಯ, ಡೈಲಿ ಎಷ್ಟು ನೋಡ್ತೀಯ? ಹ್ಞೂ ಅಲ್ಲ, ಎಷ್ಟು ನೋಡ್ತೀಯಾ? ಇವರಿಬ್ರು ಪಾಪ ಈಗಲ್ಲಿ ವೇಟಿಂಗ್ ಟು ಹ್ಯಾವ್ ದೇರ್ ಲಂಚ್. ಚೆನ್ನಾಗಿರೋ ಜಾಗನೇ ಹುಡ್ಕೊ ಬಂದ್ವಿ, ಅಲ್ಲಿಂದ ನಡ್ಕೊಂಡು. ನೋಡಿ ಯಾವುದೋ ನೀರು, ಆದರೆ ನೀರೇ ಚೆನ್ನಾಗಿಲ್ಲ. ಒಳ್ಳೆ ಪಿಕ್ನಿಕ್ಗೆ ಬಂದಂಗೆ ಫೀಲ್ ಆಗ್ತೈತಲ್ಲ. ನೀನು ತಿನ್ನವ, ನಂಗೆ ಸೌಟ್ ಬೇಕು, ತಗೋ ಸೌತೆ. ನಾನು ಇಲ್ಲಿ ತಿಂತಾ ಇದ್ದೀನಿ, ಅಲ್ಲಿಂದ ಪಿಕಾಕ್ ಸೌಂಡ್ ಕೇಳಿಸ್ತೈತೆ, ಪಿಕಾಕ್ ಮಾತ್ರ ಕಾಣಿಸ್ತಾ ಇಲ್ಲ. ಎಲ್ಲ ಮುಗೀತು. ನಾನು ಊಟ ಮಾಡಿಲ್ಲ. ಅಯ್ಯಪ್ಪ, ಅಲ್ಲಿ ಆಲ್ರೆಡಿ ತೋರ್ಸಾಯ್ತು ವ್ಲಾಗಲ್ಲಿ ಊಟ ಮಾಡ್ತಾ ಇರೋದು. ಅದೆಲ್ರಿಗೂ ಹಾಕೊಡ್ತಾ ಇದ್ದಿದ್ದು ಏನಿಲ್ಲ. ನಮ್ಮ ತಮ್ಮ ಆಲ್ರೆಡಿ ಊಟ ಮಾಡ್ಬಿಟ್ಟು ಕಾರಲ್ಲಿ ಹೋಗಿ ಕುತ್ಕೋಬಿಟ್ಟವನು. ಆಲ್ರೆಡಿ ಹೋಗಿ ಮಲ್ಕೋಬಿಟ್ಟವನು. ಚೆನ್ನಾಗೈತೆ ನೇಚರ್ ಆ್ಯಕ್ಚುಲಿ. ಇಲ್ಲಿ ನೋಡಿ, ಒಂದು ಎಮ್ಮೆ ನನ್ನೇ ನೋಡ್ತಾ ಇದ್ದೆ. ಅದೆಲ್ಲ ಫಾಲ್ಸ್ ಸ್ಟೇಟ್ಮೆಂಟ್ಸ್, ಅವೆಲ್ಲ ಕಿವಿಗೆ ಹಾಕೋಬೇಡಿ. ಹೆಂಗ್ ಕೂಗೋದು ಕರಿಯೋದು? ಅದಲ್ಲಿ ಹೋಗಿ ಸಂಧ್ಯೆಯಲ್ಲಿ ಕುತ್ಕೋಬಿಟ್ಟೈತಲ್ಲ ಆಲ್ರೆಡಿ. ಎತ್ಕೊಂಡು ಹೋಗ್ಬಿಡ್ತಾರೆ ನಮ್ಗೆ. ನಾನು ಹಂಗೆ ಕರೆದಿದ್ದು. ಹಂಗಲ್ಲ ಕರೆಯೋದು, ನಮ್ಮಮ್ಮ ಕರೆಯೋದು ಕರ 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 ಅಂತ ಏನೋ ಕರೆಯೋದು ನೋಡಿ. ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರೋದು. ಅದು ಹಾಸ್ಟೆಲ್. ಅದು ಹಾಸ್ಟೆಲ್.
ಸ್ಕೂಲ್ ಆ ಕಡೆ ಇದೆ, ಆಮೇಲೆ ಹೋಗೋ ಟೈಮಿಗೆ ಸ್ಕೂಲ್ ನಾನು ತೋರಿಸ್ತೀನಿ. ಮೇಕೆ ಮರಿ ಐತೆ, ಹಾಂ 2 ಎಮ್ಮೆ ಅವೆ. 2 ಎಮ್ಮೆ ಅವೆ. ದೊಡ್ಡಪ್ಪ ಹೆಂಗಿರು ಕೂಲಿಂಗ್ ಗ್ಲಾಸ್ ಹಾಕೋ ಬಂದಿದ್ದೀರಾ, ಅದ್ರ ಜೊತೆ ಫೋಟೋ ತಗೊಳ್ರಿ ಹೇಳ್ತೀನಿ. ಆಂಟಿ ಅದು ಬ್ಲ್ಯಾಕ್, ದೊಡ್ಡಪ್ಪನು ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್. ಏನು ಮಾಡಲ್ಲ ಅದು. ಟವಲ್ ಕೊಡಿ ಇಲ್ಲಿ ನೋಡಿ, ನವಿಲ್ಗರಿ ಇಲ್ಲೆಲ್ಲ ಫುಲ್ಲು ಎಲ್ಲ ಕಡೆನೂ ಈ ಥರ ನವಿಲ್ಗರಿಗಳು ಬಿದ್ದಿದ್ದಾವೆ. ಇಲ್ಲಿ ಇವರು ನಮಗೆ ಬೆಂಗಳೂರಲ್ಲಿ ಕಾಗೆ ಹೆಂಗೆ ಅಲ್ಲಿ ಇಲ್ಲಿ ಹಂಗೆ ನವಿಲ್ ನೋಡ್ತಿರ್ತಾರೆ. ಚೆನ್ನಾಗಿದ್ದಾವೆ, ಅಲ್ಲಲ್ಲೇ ಬಿದ್ದಿದ್ದು. ನಮ್ಮ ದೊಡ್ಡಪ್ಪ ಇಲ್ಲೇ ಮಲ್ಕೋಬಿಟ್ಟು. ನಿಮ್ಮ ದೊಡ್ಡಪ್ಪ ಎಲ್ಲಾದ್ರೂ ಬರೀ ಮಲಗದೆ ಕೆಲಸ. ಹೋಗಿ ಕಾರಲ್ಲಿ ಮಲ್ಕೋ, ಹೋಗಿ ಚರು ಮಲ್ಗೋನೆ. ಅಲ್ಲಿ ನೋಡ್ರಿ ನಮ್ ಧೃತಿ ಫೋನ್ ಹಿಡ್ಕೊಂಡು ಹೆಂಗ್ ಕೂತೋಳಲ್ಲಿ. ಕೂತ್ಕೊಂಡ್ಬಿಟ್ಟವಳೆ ಫೋನ್ ಇಟ್ಕೊಂಡು. ಧೃತಿ ಇನ್ನೊಂದ್ಸಲ ಊಟ ಹಾಕದಾ? ಇನ್ನೊಂದ್ಸಲ ಊಟ ಬೇಕಾ? ಫೋನಲ್ಲಿ ಮುಳುಗ್ಬಿಟ್ಟವ್ರೆ. ನನ್ನ ಮಗಳು ಬಂದಾಗಿಂದ ಚಾರ್ಜ್ ಅದರಲ್ಲೇ ಖಾಲಿ. ನಮ್ ವಿಸ್ಮೈಲ್ ನಮ್ ಜೊತೆ ಕುತ್ಕೊಂಡು ಮಾತಾಡ್ತಾಳೆ, ಕತೆ ಹೇಳ್ತಾವಳೆ. ನೋಡಿ ನಮ್ಮ ಅಕ್ಕ ಬಿಸಿಲು ಬೀಳ್ತೈತಂತ ಛತ್ರಿ ಇಟ್ಕೊಂಡು ಕೂತಾರೆ. ನಮ್ ದೊಡ್ಡಪ್ಪನ್ ತೋರ್ಸು, ನನ್ನ ಮಾತ್ರ ತೋರ್ಸಿದ್ರೆ ನೋಡಿ ಅಲ್ಲ, ಬಿಸಿಲಿಲ್ಲ ಅಂತ ಛತ್ರಿ ಇಟ್ಕೊಂಡವ್ರೆ. ಇಲ್ಲ, ಸ್ವಲ್ಪ ಬಿಸಿಲು ಬೀಳ್ತೈತೆ. ಮಳೆನೇ ಬರ್ತಿಲ್ಲ ಆದ್ರೂ ಛತ್ರಿ. ವೆರಿ ಗುಡ್, ಕರೆಕ್ಟ್ ಆಗಿ ಹೇಳಿದೆ. ಕರೆಕ್ಟ್ ಆಗಿ ಹೇಳಿದ್ಲು. ನಾನು ಹಿಡ್ಕೊಂಡು ಮಳೆ ಬರ್ತಾ ಇಲ್ಲ ಅಂತ ಛತ್ರಿ ಇಟ್ಕೊಂಡವ್ರೆ ಅಂತ. ನೋಡಿ ನಮ್ ದೊಡ್ಡಪ್ಪ ಅಳ್ಸ್ಲೇನ್ ಅಲ್ಲಿ ಕಿತ್ಕೊಡಿ ಅಂದ್ರೆ ಅಲ್ಲಿ ಕಿತ್ತಿಕ್ಕಿದ್ರು, ಅದನ್ನೇ ಕೊಡ್ತವ್ರೆ. ನೆಕ್ಸ್ಟ್ ಇನ್ನೇನು ಕೇಳೋ ಐಡಿಯಾ ಇದೆ? ತೆಂಗಿನಕಾಯಿ, ಎಳ್ನೀರು ಕೊಡ್ತಾರ ಕೇಳು. ಕುರಿ, ಕೋಳಿ, ಏನೋ ಇನ್ನೊಂದು ಇದೆಯಾ ಕೇಳಿ. ಇಲ್ಲೆಲ್ಲ ಅಳಿಸ್ಲೇನ್ ಮರ ಇದೆ. ಒಂದು ಕುರಿ ಕೊಡಿ ಆಯ್ತಾ ಹಂಗೆ. ಸಾಂಬಾರ್ ಮಾಡ್ಕೊಳ್ಳೋ, ಒಂದು ಕುರಿ ಪ್ಲಸ್ ಸಾಂಬಾರ್ ಮಾಡ್ಕೊಂಡ್ಬಿಟ್ಟು ಒಂದು ಕೋಳಿ. ಒಂದು ಕುರಿ ತಗೊಂಡ್ರೆ ಒಂದು ಕೋಳಿ ಫ್ರೀ. ಎಷ್ಟು ಮಾಡ್ತಾರ ಅದು ಒಂದನ್ನ? ನೋಡಿ ನಮ್ಮ ಅಕ್ಕ ಇದು ನೋಡಿ ನವಿಲ್ಕಾಯಿ ಎಷ್ಟು ಇಟ್ಕೊಂಡು ಬರ್ತಾರೆ ನೋಡಿ. ನೋಡಿ ತುಳಸಿ, ಅಲ್ಲೂ ನೋಡಿ ಇನ್ನ ಅಲ್ಲಿ 3 ಐತೆ ನೋಡಿ. ಇಲ್ಲಿ ಗ್ರೀನೇ ಚೆನ್ನಾಗೈತೆ. ಇಲ್ಲಿ ನೋಡಿ ನಾನು ಎಷ್ಟು ಎತ್ಕೊ ಬಂದಿದ್ದೀನಿ. ಪಾಪ ಹುಡುಗ ಹೆಲ್ಪ್ ಮಾಡಿದ್ದು, ತೋರಿಸಿದ್ ನನಗೆ ಎಷ್ಟು ನವಿಲ್ಗರಿ ಎತ್ಕೊ ಬಂದಿದ್ದೀನಿ. ಅಲ್ಲೂ ಐತೆ. ಇದ್ರಲ್ಲಿ ಫೇಸ್ ಇರೋದು ಐತೆ, 2, 3, 4 ಐತೆ. ಅವಾಗಿಂದ ಅಲ್ಲಿ ನವಿಲ್ ಕೂಗ್ತೈತೆ, ಅದಾರ ಕಾಣಿಸಿದ್ರೆ ಅದು ಬರೀ ನೈಟ್ ಹೊತ್ತು ಅಷ್ಟೇ ಕಾಣಿಸೋದು. ಇಲ್ಲ, ಅದು ಈವ್ನಿಂಗ್ ಟೈಮ್ ಕಾಣಿಸೋದು ನೋಡ್ರಿ. ಬಿಸಿಲಲ್ಲಿ ಅದಕ್ಕೆ ಅದು ಬರ್ತಿಲ್ಲ. ಇಲ್ಲಿ ಇಷ್ಟೊಂದು ಇಲ್ಲಿ ಗ್ರೀನೇ ಚೆನ್ನಾಗೈತೆ ಆಕ್ಚುಲಿ ಹೇಳ್ಬೇಕಂದ್ರೆ. ನೋಡ್ರಿ ಅಲ್ಲ ಮಕ್ಕ ನನಗೆ ಅಂತ. ಇಲ್ಲಿ ನೋಡಿ ವಾಲಾಡ್ತಾಳೆ, ಬಾಚರಿಗೆ ಎತ್ಕೊಂಡ್ ಇಲ್ಲಿ ಬಾರನೆ ಅವಳ ಕೈಲಿ ತಡಿಯಕ್ಕಾಗ್ತಲ್ಲ. ಇನ್ನು ವೆನಟಿ ಬ್ಯಾಗ್ ಎತ್ಕೊಂಡ್ ಬಂದಿರಿ, ಹೆಂಗ್ ಬರ್ತಿದ್ಲೋ ಗೊತ್ತಿಲ್ಲ. ಸಣ್ಣ ಆಗ್ಬಿಟ್ಟ ಪುಟಿ 15 ದಿವಸಕ್ಕೇನೆ. ಅದು ಯಾವ ಕಡೆಯಿಂದ ಆಗೋಳೋ ಏನ್ ಕತೆನೋ. ಇಲ್ಲ ಫೋನಲ್ಲಿ 6 ಪ್ಯಾಕ್ಸ್ ಐತೆ. ಫ್ರೆಂಡ್ಸ್, ಇಷ್ಟೋ ತನಕ ನವಿಲ್ಗರಿ ಹಿಡ್ಕೊಂಡು ನಾನು ನಮ್ಮ ಚಿಕ್ಕಮ್ಮ ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ವಿ. ಇನ್ನೇನು ಮಾಡೋಣ ಅಂತ ಇಲ್ಲಿ ನೋಡಿ ನಮ್ಮ ದೊಡ್ಡಮ್ಮ ಮಲ್ಕೊಂಡವ್ರೆ. ಅವಳು ಫೋನ್ ಹಿಡ್ಕೊಂಡು ಕೂತವಳೆ. ನಮ್ಮ ದೊಡ್ಡಪ್ಪ ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ವೆದರ್ ನಿಜವಾಗ್ಲೂ ಚೆನ್ನಾಗಿದೆ, ಪ್ಲಸ್ ನೇಚರ್ ವ್ಯೂ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಅವ್ರ ಹಳೆ ಹಾಸ್ಟೆಲ್ಗಿನ್ನ ಈ ಹಾಸ್ಟೆಲ್ ನೇಚರ್ ಚೆನ್ನಾಗಿದೆ. ಫ್ರೆಂಡ್ಸ್ ಬನ್ನಿ, ಇವಾಗ ಅವ್ರನ್ನ ಅಂದರೆ ಇದಿನ್ನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಬಟ್ ಪರವಾಗಿಲ್ಲ, ಆದರೂ ಒಂದು 2 ಲೈನ್ಸ್ ಆದರೂ ಕೇಳೋಣ. ಆ ಹಾಸ್ಟೆಲ್ ಹೆಂಗಿತ್ತು, ಈ ಹಾಸ್ಟೆಲ್ ಹೆಂಗಿದೆ ಅಂತ. ಹೇಳು ಪುಟ್ಟಿ. ಫಸ್ಟ್ ಪುಟ್ಟಿ. ಆ ಸ್ಕೂಲ್ ಚೆನ್ನಾಗಿತ್ತು, ಅಲ್ಲಿಕಂತ ಇಲ್ಲಿ ಚೆನ್ನಾಗೈತೆ. ಯಾಕೆ? ಇಲ್ಲಿ ಗ್ರೀನ್ ಚೆನ್ನಾಗೈತೆ. ಓಕೆ, ಡೈಲಿ ನವಿಲ್ ಕಾಣಿಸುತ್ತೆ. ವಾತಾವರಣ ಚೆನ್ನಾಗಿತ್ತು. ಧೃತಿ, ನೆಕ್ಸ್ಟ್ ನೀನು. ನನಗೆ 2 ಕಡೆನೂ ಚೆನ್ನಾಗೈತೆ. ಅಲ್ಲೂ ಚೆನ್ನಾಗಿತ್ತು, ಇಲ್ಲೂ ಚೆನ್ನಾಗೈತೆ. ಕಂಪ್ಯಾರಿಸನ್ ಏನಿಲ್ಲ, ಬಟ್ ಅದು ಸ್ಕೂಲ್ ಲೈಫ್ ಆಗಿತ್ತು, ಇದು ಕಾಲೇಜ್ ಲೈಫ್. ಆ ಸ್ಕೂಲ್ ಲೈಫ್ ಹಂಗಿತ್ತು, ಇವಾಗ ಕಾಲೇಜ್ ಲೈಫ್ ಇವಾಗ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ.
ಓಕೆ, ಮುಂದೆ ಹೋಗ್ತಾ 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 ನಿಮಗೆ ನಾನು ಗೊತ್ತಾಗುತ್ತೆ. ಕೇಳಿ, ನಾನು ಹೇಳ್ತೀನಿ. ಹೇಳಿ. ಅಂದರೆ ನನಗೂ ಅಷ್ಟೇ ಎರಡು ಕಡೆ ನಂಗೆ ತುಂಬ ಶಕ್. ಯಾಕಂದರೆ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹೋಗಿದ್ವಿ ಅಂತ ನಮ್ಗೆ ಆ ಥರ ಏನಿಲ್ಲ. ಇನ್ನು ಉತ್ತರ ಕರ್ನಾಟಕ ಫಸ್ಟ್ ಟೈಮ್ ಹೋದ್ವಿ, ಅಲ್ಲಿ ಎಲ್ಲ ಚೆನ್ನಾಗಿತ್ತು, ಊಟದಿಂದ ಹಿಡಿದು ಪ್ರತಿಯೊಂದು ಚೆನ್ನಾಗಿತ್ತು. ಇಲ್ಲೊಂಥರ ಅಟ್ಮಾಸ್ಫಿಯರ್ ಚೆನ್ನಾಗಿದೆ. ಅಲ್ಲಿ ಅಟ್ಮಾಸ್ಫಿಯರ್ ಅಷ್ಟೇ ಕಷ್ಟ ಆಗಿತ್ತು, ಇಲ್ಲಿ ಅಟ್ಮಾಸ್ಫಿಯರ್ ಫುಲ್ ತುಂಬ ಚೆನ್ನಾಗಿದೆ. ಫುಲ್ ಎಲ್ಲಿ ನೋಡಿದ್ರು ಗ್ರೀನರಿ. ನೋಡಿ ಹಿಂಗೆ ಸುತ್ತ ಒಂದು ರೌಂಡ್ ಹಾಕೋದು ಫುಲ್ ಗ್ರೀನರಿ. ಇದು ಇನ್ನೂ ಫೋನಲ್ಲಿ ಮುಗ್ದಾಗಿಲ್ಲ, ನಮ್ಗೆ ಇಲ್ಲಿ ಟೈಮ್ ಆಗ್ತೈತೆ. ಇಲ್ಲಿ ನೋಡಿ, ಇಲ್ಲಿ ನಿಂತಿದ್ದೀವಿ ಹೊರಡಕ್ಕೆ. ನಮ್ಮ ಧೃತಿ ಇನ್ನೂ. ಸೊ ನಾವು ಎಷ್ಟು ಗಂಟೆಗೆ ಹೋಗ್ಬೇಕು? ನಾವು ಬೆಂಗಳೂರಿಗೆ ಹೋಗ್ಬೇಕು. ಎಲ್ಲ ಮಕ್ಕಳು ನೋಡಿ, ಎಲ್ಲರೂ ಫೋನ್ ಹಿಡ್ಕೊಂಡು ಕೂತವ್ರೆ, ಎಲ್ಲರೂ. ಅಲ್ಲಿ ನೋಡಿ ಕಾರಲ್ಲಿ ಎಲ್ಲ ಮಕ್ಕಳು ಫೋನಲ್ಲೇ ಮುಳುಗೋಗ್ಬಿಟ್ಟವ್ರು. ಪೇರೆಂಟ್ಸ್ ಹತ್ರ ಮಾತಾಡ್ತಾ ಇಲ್ಲ ಇಲ್ಲಿ ಎಲ್ಲ. ಅವಳನ್ನ ಫೋನ್ ಇಸ್ಕೊಡಿ, ನಾನು ಹೋಯ್ತೀನಿ. ಅವಳು ಫೋನಲ್ಲಿ ಮಾತಾಡಿ ಇನ್ನೂ ಮುಗ್ದಿಲ್ವಂತ. ವಾರ್ಡನ್ ಕೆಲಸ, ಟೀಚರ್ ಕೆಲಸನಲ್ಲ, ವಾರ್ಡನ್ ಕೆಲಸ. ನಮ್ಮ ತಮ್ಮ. ಓಕೆ, ಬಾಯ್ ವಿಸ್ಮಯ, ಬಾಯ್ ಧೃತಿ, ಬಾಯ್. ನಮ್ಮ ಬ್ಲಾಗಿಗೆ ಬಾಯ್ ಹೇಳ್ಬಿಡ್ರಿ. ಬಾಯ್ ಹೇಳ್ಬಿಡು ವಿಸ್ಮಯ. ಸೊ ನಾವು ಇವಾಗ ಹೊರಟ್ವಿ. ನಮ್ಮ ದೊಡ್ಡಪ್ಪ ಕೂಲಿಂಗ್ ಗ್ಲಾಸ್ ಹಾಕೊಂಡು ರೆಡಿ ಆಗಿದ್ದಾರೆ. ಇವಾಗ ಹೊರಟ್ವಿ ನಾವು. ಸುಮ್ಮನಿರು, ಅವ್ರ ಕಾರಲ್ಲ, ಈಗ ನಾವು ಹೋಗೋ ಕಾರ್ ಅವ್ರಿನೂ. ಸೊ ಫ್ರೆಂಡ್ಸ್, ಸ್ಕೂಲೇ ಇದು ನೋಡಿ, ಇದು ಸ್ಕೂಲು ನೋಡಿದೆ. ಅನಿಕೇತನ ಸ್ಕೂಲ್ ಆಫ್ ಎಜುಕೇಶನ್. ಇದ್ರ ಹಿಂದೆನೆ ಬಾಯ್ಸ್ ಹಾಸ್ಟೆಲ್ ಇರೋದಂತೆ. ಒಳಕೋಗಿ ಬರ್ಬೇಕು. ಸೊ ಈ ಸ್ಕೂಲ್ ಬ್ಯಾಕ್ ಸೈಡು ಬಾಯ್ಸ್ ಹಾಸ್ಟೆಲ್ ಇರೋದು. ಹಂಗೆ ಹೋಗ್ತಾ ಮುಂದೆ ಹೋದ್ರೆ ಕಾಣುತ್ತೆ ಇದು. ಒಳಗಡೆ ಹೋಗ್ಬೋದಾಯ್ತು, ಆದ್ರೆ ಎನರ್ಜಿ ಇಲ್ಲ ಒಳಗಡೆ ಹೋಗಿ ನೋಡೋಕ್ಕೆ. ನೋಡಿ ಅಲ್ಲಿ ಹಿಂದ್ಗಡೆ ಅದು ಹಾಸ್ಟೆಲ್, ಮಧ್ಯದಲ್ಲಿ ಪ್ಲೇ ಗ್ರೌಂಡ್, ಹುಡುಗಿರ ಹಾಸ್ಟೆಲ್ ಅಲ್ಲಿ ಹಿಂದೆ. ಇಲ್ಲಿ ನೋಡಿ ಫುಲ್ಲು ಗ್ರೀನರಿ. ಕಬ್ಬು, ಭತ್ತ, ಹುಲ್ಲು. ಇವಾಗೆಲ್ಲ ಟೀ ಬ್ರೇಕ್ ತೊಗೊಂಡಿದ್ದೀವಿ, ಸ್ನ್ಯಾಕ್ಸ್ ಬ್ರೇಕ್. ಚರಣಗೋಸ್ಕರ ರೆಸ್ಟ್, ಅವನು ರೈಸ್ ಆಗ್ಬಿಡ್ತಾನೆ. ಬಾಡಿಗೆ ರೆಸ್ಟ್ ಸಿಗಲಿ ಅಂತ, ಎನರ್ಜಿ ಸಿಗಲಿ ಪ್ಲಸ್ ರೆಸ್ಟ್ ಸಿಗಲಿ. ನಮಗೆಲ್ಲ ಬೈತಾನೆ. ಸೊ ಟೀ, ಕಾಫಿ, ಪಬ್ಸ್, ದಿಲ್ಪಸನ್ ಎಲ್ಲ ತೊಗೊಂಡಿದ್ದೀವಿ. ಮಳೆ ಬೇರೆ ಬರ್ತಾ ಇತ್ತು. ಪ್ಯೂರ್ ಕ್ರಿಶ್ಚಿಯನ್ಸ್ ಅವ್ರು ಏನೋ ಹಬ್ಬ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ಇಲ್ಲಿ ರೋಡ್ ಬ್ಲಾಕ್ ಮಾಡ್ಕೊಂಡು ಏನು ಪಾಡ್ ಪಡಿಸ್ತಾರಪ್ಪ ನಮಗೆ. ಇಲ್ಲಿ ನೋಡ್ರಿ, ಇಲ್ಲಿ ಇವ್ರೇನೋ ಮೆರವಣಿಗೆ ಮಾಡೋದಿಕ್ಕೆ. ಆಂಟೋನಿ ಚರ್ಚ್ ಅಲ್ಲಿ 1 ಅವರ್ ಇಂದ ಬೆಂಗಳೂರಲ್ಲೇ ಇದೀವಿ, ಇನ್ನು ಹೋಯ್ತಾನೆ ಅಬ್ಬ. ಸೊ ಫ್ರೆಂಡ್ಸ್, ಟೈಮ್ ಬಂದು 8 ಗಂಟೆ ಆಗಿದೆ. ಇವಾಗ ಫೈನಲಿ ಬಂದು ಮನೆಗೆ ರೀಚ್ ಆದ್ವಿ. ಆ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಬರೋಷ್ಟಲ್ಲಿ ಒಂದು ಊರಿಗೆ ಹೋಗ್ಬಿಟ್ಟು ಬರ್ಬೋದು. ಮಂಡ್ಯಗೆ ಹೋಗಿ ಬರ್ಬೋದೇನೋ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ. ಬಾಯ್.